ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಡಾಂಬರ್ ರಸ್ತೆ ಕಿತ್ಕೊಂಡು ಬರ್ತಾ ಇದೆ. ಕಾಲಿನಿಂದ ಕೆರೆದ್ರೂ ಸಾಕು ಡಾಂಬರ್ ಕಿತ್ಕೊಂಡು ಬರ್ತಾ ಇದೆ. ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲ್ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯಲ್ಲೇ ಕಳಪೆ ಕಾಮಗಾರಿ. ಯಾವುದೋ ಹೆವಿ ವೆಹಿಕಲ್ ಓಡಾಡಿ ಈ ಡಾಂಬರ್ ಕಿತ್ಕೊ ಬರೋದಲ್ಲ, ನೀವು ನಡೆದ್ರೆ ಸಾಕು ಡಾಂಬರ್ ಕಿತ್ಕೊ ಬರುತ್ತೆ. ಇನ್ಯಾರಿಗೋಸ್ಕರ ಮಾಡಿದ್ರಿ? ಕಳಪೆ ರಸ್ತೆ ಕಾಮಗಾರಿ ವಿರುದ್ಧ ಗ್ರಾಮಸ್ಥರು ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಕಣಗಾಲ್ ಕುಶಾಲನಗರ ಮುಖ್ಯ ರಸ್ತೆಗೆ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾಮಗಾರಿ ಅಂತ ಇದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಂಥ ಕಾಮಗಾರಿನ ಅಂತ ಪ್ರಶ್ನೆ ಕೇಳ್ತಾರೆ. ತೆರಿಗೆ ಹಣ ದುರುಪಯೋಗ ಆಗ್ತಾ ಇದೆ ಅಂತ ಜನರೊಚ್ಚಿಗೆದ್ದಿದ್ದಾರೆ. ಕಾಮಗಾರಿ ಸ್ಥಳದಲ್ಲಿ ಅಧಿಕಾರಿಗಳು ಕಾಣಿಸ್ತಾ ಇಲ್ಲ, ಕೆಲಸಗಾರರು ಮಾತ್ರ ಅವ್ರಿಗೆ ಬೇಕಾ ಅದಂಗೆ ಮಾಡ್ತಾ ಇದ್ದಾರೆ. ಕೆಲಸಗಾರರದ್ದು ತಮ್ಮ ಸಮಸ್ಯೆ ಅಲ್ಲ, ನೀವೇನು ಕೊಡ್ತೀರಿ ಆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಧಿಕಾರಿಗಳು ನೋಡ್ಕೋಬೇಕಾಗಿರೋರು. ಆ್ಯಂಡ್ ಯಾರಿಗೆ ಕೊಟ್ಟಿದ್ರಿ ಗುತ್ತಿಗೆನ? ನಿಗದಿತ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ತಾ ಇಲ್ಲ ಡಾಂಬರ್ನ. ಕಾಮಗಾರಿ ತಕ್ಷಣ ಸ್ಥಗಿತಗೊಳಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರೇ ಒತ್ತಾಯ ಮಾಡ್ಬೇಕು, ಯಾಕಂದ್ರೆ ಅವರೇ ಅಲ್ವಾ ಎದ್ದು ಬಿದ್ದು ಆ ರೋಡಲ್ಲಿ ಓಡಾಡೋದು. ಇಲ್ಲಿ ನೋಡ್ರಿ, ಅಲ್ಲಿ ಕೈಯಿಂದ ತೆಗಿಬೋದು ಡಾಂಬರ್ನ. ಎಂಥ ಅವ್ಯವಸ್ಥೆ, ಎಂಥ ಅಸಹ್ಯ. ಯಪ್ಪತ್ತು ಹೇಳಿ ಹೇಳಿ ಕೇಳಿ ಕೇಳಿ ಸಾಕಾಗೋಗ್ಬಿಡುತ್ತೆ. ಈ ಪ್ರಮಾಣದಲ್ಲ. ಒಂದು ತಿಂಗಳು ಬರಲ್ಲ. ಇದಕ್ಕೆ ಯಾರು ಜವಾಬ್ದಾರಿ? ರಾಜಕಾರಣಿಗಳ ಎಲ್ಲ ಕಳಪೆ ಆಗಿದೆ. ಅಧಿಕಾರಿ ವರ್ಗ ಒಂದು ಹೇಳುತ್ತೆ, ಕಂಟ್ರಾಕ್ಟರ್ ಒಂಥರ ಹೇಳ್ತಾನೆ. ಮೂಲ ಬೇಸಿಗೆ ಸರಿ ಇಲ್ಲ. ಬೇಸಿಗೆ ಏನ್ ಮಾಡಿದ್ದಾರೆ? ಕಪ್ಪು ಜಲ್ಲಿ ಹಾಕಿದ್ದಾರೆ. ಮೊದಲು ಕಾಮಗಾರಿ ನೋಡಿ, ಇದೆಲ್ಲ ತುಂಬಾ ಕಳಪೆ ಕಾಮಗಾರಿ. ಇದು ಹೆಚ್ಚು ಅಂದಾಜು ಎಸ್ಟಿಮೇಟ್ ಕಾಪಿ ಕೊಡಿ ಅಂದ್ರೆ ಕೊಡಕ್ ರೆಡಿ ಇಲ್ಲ. ಅಂದಾಜು ನಮಗೆ ಮಾಹಿತಿ ಪ್ರಕಾರ 1.5 ಕೋಟಿ ಪ್ರಾಜೆಕ್ಟ್ ಅಂತ ಒಂದು ಅಂದಾಜ್ ಮೇಲೆ ನಮಗೆ ಇದೆ. ಬಟ್ ಆದ್ರೆ ಸ್ಪಷ್ಟವಾಗಿ ಅವ್ರಿಗೆ ಎಸ್ಟಿಮೇಟ್ ಕೊಡಿ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಯಾರು ಕೊಡಕ್ ರೆಡಿ ಇಲ್ಲ. ಎಷ್ಟು ಕಳಪೆ ಕಾಮಗಾರಿ ಅಂದ್ರೆ ಒಂಥರ ಡಸ್ಟ್ ಮೇಲೆ ಸುಮ್ಮನೆ ಬೇಕಾಬಿಟ್ಟಿ ಡಾಂಬರ್ ಹೊಡಿಯೋದು ಅಥವಾ ಸ್ಪ್ರೇ ಮಾಡೋದು. ಅದ್ರ ಮೇಲೆ ಅಂದ್ರೆ ಇವರು ಬಿಳಿ ಜಲ್ಲಿನ ಕರಿ ಜಲ್ಲಿ ಮಾಡಿ ಇದು ಮಾಡ್ತಾವ್ರ ಅಷ್ಟೇ. ಇದು ಟಾಂಬರ್ ಅಲ್ಲ. ಇದು ಈಗ ಒಂದು ಟಾಂಬರ್ಗೆ ಇಷ್ಟು ಟನ್ಗೆ ಇಷ್ಟು ಪ್ರಮಾಣದಲ್ಲಿ ಟಾಂಬರ್ ಇರಬೇಕು ಅಂತ ಒಂದು ಸರ್ಕಾರದ ಅಂಕಿಅಂಶ ಹೇಳುತ್ತೆ. ಬಟ್ ಇವ್ರು ಹೇಳ್ತಾ ಇರೋದು ಅದನ್ನ ಎಷ್ಟು ಪ್ರಮಾಣ ಎಷ್ಟಿರ್ಬೇಕು ಅಂತ ಇವರು ಟನ್ಗೆ 3.5 ಅಂತ ಏನು ಹೇಳ್ತಾರೆ. ಅದು ಹೋಗಿ ಇಲ್ಲಿ ಇದೆಯಾ ಚೆಕ್ ಮಾಡಿ ಅಂದ್ರೆ ಇಲ್ಲ, ಮೆಟೀರಿಯಲ್ ತಂದಿಲ್ಲ ಅಂತಾರೆ ನೆನ್ನೆ ಇಂಜಿನಿಯರ್ಗಳು ಬಂದಾಗ. ಹಂಗಾಗಿ ಇದು ಈ ಗ್ರಾಮಕ್ಕೆ ಮೈನ್ ಈ ಸರ್ಕಲ್ ಇರೋದು. ಈ ಸರ್ಕಲ್ ಅಲ್ಲಿ ನೋಡಿ, ಈ ತರ ಕಾಲಲ್ಲಿ ಕೆರೆದ್ ಬಿಟ್ರೆ ಬಂದ್ಬಿಡ್ತಾ ಇದೆ. ಈ ತರ ಮಾಡ್ತಾರೆ. ನೋಡಿ ಇಲ್ಲಿ ಸರ್ಕಾರದ ಕೆಲಸ ಅಂತಾರೆ. ಸರ್ಕಾರಿ ಅಧಿಕಾರಿಗಳು ನಾವು ಇಲ್ಲಿ ರೈತರುಗಳು ಏನಿದ್ದೀವೋ ಈ ಗ್ರಾಮದಲ್ಲಿ, ಈ ರೈತರುಗಳು ಅವ್ರಿಷ್ಟ ಏನು ಅಂತಂದ್ರೆ ರೈತರುಗಳಿಗೆ ಏನು ಗೊತ್ತಿಲ್ಲ. ನಾವ್ ಏನೇ ಮಾಡಿದ್ರು ನಡೀತದೆ. ನಾವೇನೇ ಮಾಡಿದ್ರು ಅವ್ರು ಯಾರು ನಮ್ಮನ್ನು ಕೇಳಕ್ ಬರಲ್ಲ, ನಮ್ಮನ್ನು ಪ್ರಶ್ನೆ ಮಾಡಕ್ ಬರಲ್ಲ ಅನ್ನೋದು ಈ ಸರ್ಕಾರಿ ಅಧಿಕಾರಿಗಳಲ್ಲಿ. ಮತ್ತಷ್ಟು ಮಾಹಿತಿ ನನ್ನ ಕಲಿಗ ಸುರೇಶ್ ನೀಡ್ತಾರೆ. ಸುರೇಶ್, ಕಳಪೆಯಲ್ಲೇ ಅತ್ಯಂತ ಕಳಪೆ ಕಾಮಗಾರಿ ಅನ್ಬೋದು ಅಲ್ಲ. ನಡ್ಕೊಂಡು ಹೋದ್ರೆ, ಕೈ ಹಾಕಿದ್ರೆ ಡಾಂಬರ್ ಕೆಳಗೆ ಬರುತ್ತೆ ಅಂದ್ರೆ ಯಾರು? ಕಾಂಟ್ರಾಕ್ಟರ್ ಯಾರು? ಸಂಬಂಧಪಟ್ಟ ಅಧಿಕಾರಿಗಳು ಬರದೇ ಇಲ್ವಾ ಅಲ್ಲಿಗೆ? ಮತ್ತೆ ಏನು ಪುಟ್ಟಣ್ಣ ಕಣಗಾಲ್ ಅವರ ಸ್ವಗ್ರಾಮ ಕಣಗಾಲ್ನಲ್ಲಿ ಒಂದು ಮುಖ್ಯ ರಸ್ತೆ ಆಗ್ತಾ ಇದೆ. ಬಹಳ ವರ್ಷಗಳಿಂದ ಗ್ರಾಮಕ್ಕೆ ರಸ್ತೆ ಬೇಕು ಅಂತೇಳಿ ಸ್ಥಳೀಯರು ಬೇಡಿಕೆ ನೆಟ್ಟಿದ್ರು. ಅದರನ್ವಯ ಏನು ಪಶುಸಂಗೋಪನಾ ಸಚಿವರ ಸ್ವಗ್ರಾಮ ಕೂಡ ಏನು ಸ್ವಕ್ಷೇತ್ರ ಕೂಡ ಅದಾಗಿರುವಂತದ್ದು. ಅಲ್ಲಿ ಒಂದು ಡಾಂಬರ್ ರಸ್ತೆಯನ್ನ ಮಾಡೋದಕ್ಕೆ ಏನು ಗುತ್ತಿಗೆದಾರರಿಗೆ ಟೆಂಡರ್ ಅನ್ನ ಕೊಡ್ಲಾಗಿತ್ತು. ಆದ್ರೆ ಟೆಂಡರ್ ಅನ್ನ ಪಡೆದಂತ ಗುತ್ತಿಗೆದಾರ ಕಳಪೆ ಕಾಮಗಾರಿಯನ್ನ ಮಾಡಿರೋದು ಇಡೀ ಗ್ರಾಮಸ್ಥರ ಆಕ್ರೋಶ ಮತ್ತೆ ಕೆಂಗಣಿಗೆ ಗುರಿಯಾಗಿದೆ. ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲ್ನಲ್ಲಿ ನಡೆದಿರತಕ್ಕಂತ ಘಟನೆ ಇದು. ಆ ಗುತ್ತಿಗೆದಾರ ಸ್ಥಳಕ್ಕೆ ಬಾರದೆ ಆ ಗ್ರಾಮಸ್ಥರಿಗೂ ಕೂಡ ಆ ಗುತ್ತಿಗೆದಾರ ಯಾರು ಅಂತೇಳಿ ಮಾಹಿತಿ ಇಲ್ಲ ಅನ್ನೋದು ಕೂಡ ಇದೀಗ ಆರೋಪ. ಯಾಕೆ ಬಂದು ಅಲ್ಲಿ ಕೆಲಸಗಾರರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಡಾಂಬರಿಗೆ ಮಿಶ್ರಣವನ್ನ ಮಾಡ್ಬೇಕಾದಂತಹ ಜಲ್ಲಿ ಮತ್ತೆ ಇದಕ್ಕೆ ಮಿಶ್ರಣ ಬೇಕಾದ ಡಾಂಬರ್ ಅನ್ನ ಕಡಿಮೆ ಮಾಡಿ ಕಳಪೆ ಗುಣಮಟ್ಟದ ಡಾಂಬರ್ ರಸ್ತೆಯನ್ನ ಮಾಡ್ತಾ ಇರೋದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಗ್ರಾಮಸ್ಥರು ಗುಣಮಟ್ಟದ ರಸ್ತೆಯನ್ನ ನಿರೀಕ್ಷಣೆಯನ್ನ ಮಾಡಿದ್ರು. ಆದ್ರೆ ಈ ಮಟ್ಟದ ರಸ್ತೆ ಆಗ್ತದೆ ಅಂತ ಹೇಳಿ ಅವರು ಊಹಿಸಿರ್ಲಿಲ್ಲ. ಹೀಗಾಗಿ ಆ ರಸ್ತೆಯನ್ನ ಡಾಂಬರೀಕರಣವನ್ನ ಏನು ಕಿತ್ತು ಮತ್ತೆ ಅಲ್ಲಿ ಬರೀ ಕಾಲಿನಲ್ಲಿ ನಡೆದಾಡಿದ್ರೆ ಸಾಕು ಮೇಲ್ಗಡೆ ನುರ್ಜುಗಲ್ಲು ರೀತಿ ಮೇಲೆಗೆ ಬರುತ್ತೆ. ಹೀಗಾಗಿ ಯಾವ ಮಟ್ಟದ ರಸ್ತೆಯನ್ನ ಮಾಡ್ತಾ ಇದ್ರಿ, ಈ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಗ್ರಾಮಸ್ಥರು ಒತ್ತಾಯನ ಮಾಡ್ತಿದ್ದಾರೆ. ಜೊತೆಗೆ ಪ್ರಶ್ನೆಯನ್ನ ಕೂಡ ಮಾಡ್ತಿದ್ದಾರೆ. ಏನು ರೈತರ ಸಂಘಟನೆಯ ಮುಖಂಡರು ಅಲ್ಲಿ ಪ್ರಶ್ನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಜೈಲಿಗೆ ಹಾಕ್ತೇವೆ, ನಿಮ್ಮನ್ನ ಕಂಪ್ಲೇಂಟ್ ಕೊಡ್ತೇವೆ ಅಂತೇಳಿ ಬೆದರಿಕೆಯನ್ನ ಒಡ್ಡಿದ್ದಾರೆ ಅನ್ನೋದು ಗಂಭೀರ ಆರೋಪ ಇದೆ. ಹೀಗಾಗಿ ರೈತ ಸಂಘಟನೆಯ ಮುಖಂಡರು ಮತ್ತೆ ಸ್ಥಳೀಯರು ಕೂಡ ಗುಣಮಟ್ಟದ ರಸ್ತೆಗಾಗಿ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ.